ವೆಲ್ ಇಟ್ಸ್ ಮೈ 30th ಬರ್ಡೇ. ಐ ಡೋಂಟ್ ನೋ ತುಂಬ ಜನ 30 ಅಂತ ಭಯ ಪಡ್ತಿದ್ದು, ಬಟ್ ನನಗೆ ಯಾಕೋ 30th ಆಗಿದ್ದೀನಿ ತುಂಬ ಖುಷಿ ಆಯಿತು. ಸೊ ದಿ ಡೇ ಸ್ಟಾರ್ಟೆಡ್ ವಿತ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ದೋಸೆ. ಅದಾದಮೇಲೆ ಈ ಬಟ್ಟೆ ಹಾಕ್ಕೊಂಡು ರೆಡಿ ಆದೆ ಲಂಚ್ಗೆ ಹೋಗೋಕ್ಕೆ ಅಂತ. ರೆಡಿ ಆಗಬೇಕಾದ್ರೆ ನಮ್ಮ ಚೈತ್ರವ್ರ ಅಮ್ಮ ಟೀ ಮಾಡಿದ್ದೀನಿ ಅಂತ ಟೀ ಕೊಟ್ಟರು. ಸೊ ಮಧ್ಯದಲ್ಲಿ ಟೀ ಬ್ರೇಕ್ ತೊಗೊಂಡೆ. ಅದಾದಮೇಲೆ ಫುಲ್ ರೆಡಿಯಾಗಿ ನಾನು ಚೈತ್ರ ಲಂಚ್ಗೆ ಹೊರಟ್ವಿ. ಇವಳೆಲ್ಲ ಆಟೋ ನಿಲ್ಲಿಸಿದ್ಲು ಏನಕ್ಕೆ ಅಂತ ನೋಡಿದೆ ಮೇಡಮ್ ಅವರು ನನಗೋಸ್ಕರ ರೋಸ್ ತೊಗೊಂಬಂದು ಬುಕ್ಕೆ. ಸೊ ಅಲ್ಲಿಂದ ನಾನು ಅವಳು ಟೋರಿಗೆ ಲಂಚ್ಗೆ ಹೋಗಿದ್ವಿ. ಲಂಚ್ಗೆ ಹೋಗಿ ಇನ್ನೇನು ನಾರ್ಮಲಾಗಿ ನಂದವಳ್ದು ಗಾಸಿಪ್ ಅಂತೂ ಇಲ್ಲವೇ ಇಲ್ಲ. ಇಬ್ಬರು ಫುಲ್ ಫುಡ್ ಮೇಲೆ ಕಾನ್ಸಂಟ್ರೇಟು. ಎಲ್ಲ ಬಂದಿದ್ದು ಫುಡ್ಡೆಲ್ಲ ಬಕ ಅಂತ ಬೇಗ ತಿಂದು ಖಾಲಿ ಮಾಡ್ತಿದ್ವಿ. ಆಮೇಲೆ ಲಾಸ್ಟಲ್ಲಿ ಇಷ್ಟು ಬೇಗ ಹೋಗೋದಾ ಅಂತ ಅಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ. ಅದಾದಮೇಲೆ ಒಂದಷ್ಟು ಫೋಟೋ ಸೆಷನ್ ಮಾಡಿ ಅಲ್ಲಿಂದ ನಾನು ಚೈತ್ರ ಹೊರಟ್ವಿ. ಆ್ಯಂಡ್ ದಿಸ್ ಈಸ್ ಹೌ ಮೈ ಡ್ರೆಸ್ ಲುಕ್ಸ್. ಇಲ್ಲಿಂದ ಹೊರಟ ಮೇಲೆ ಡೆಸರ್ಟ್ಗೆ ಅಂತ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋದ್ವಿ. ನ್ಯಾಚುರಲ್ಸ್ಗೆ ಹೋಗೋಣ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ನಾನು ಮನೆಗೆ ಹೋಗಿ ಅಲ್ಲಿಂದ ಗಾಡಿ ತೊಗೊಂಡು ಚಿಕ್ಕಮ್ಮನ ಮನೆಗೆ ಹೋಗಿ ನನ್ನ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಕಾಫಿ ಕುಡಿಬೇಕು ಅಂತ ಅನಿಸ್ತು. ಕಾಫಿ ಮಾಡಿಕೊಂಡು ಕುಡಿದು ಈ ವ್ಯೂನ ಎಂಜಾಯ್ ಮಾಡ್ತಿದ್ದೆ. ಅದಾದಮೇಲೆ ಸಂಜೆ ನನ್ನ ಕಾಲ್ ಮೇಲೆ ಕತ್ತಿನ ಬೀಳಿಸ್ಕೊಂಡು ರಕ್ತಸ್ರಾವ ಆಯಿತು. ದಿಸ್ ಇಸ್ ಹೌ ಮೈ 30 years ಸ್ಟಾರ್ಟೆಡ್. ಆ್ಯಂಡ್ ಅದಾದಮೇಲೆ ಪ್ರೀತಿ ರಮಣ ಮೋಹಿತ್ ಅವ್ರು ಕೇಕ್ ತರಿಸಿದ್ದು. ಸೊ ಮೋಹಿತ್ ಅವರು ಟಮಟೆ ಬಸ್ಕೊಂಡು ಹಾಡು ಹೇಳ್ತಾಯಿದ್ದು ಬರ್ಡೇಗೆ ಅಂತ. ಸೊ ಆಮೇಲೆ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿ ನಾನೇ ಫಸ್ಟು ಕೇಕ್ನ ತಿಂದೆ. ನನ್ನ ತಮ್ಮ ಇಲ್ಲೊಬ್ಬರು ತಮ್ಮಂದಿದ್ದೀವಿ ತಿನ್ಸೋಕ್ಕಾಗಲ್ವಾ ಅಂತ ಎಲ್ಲ ಅಂದು. ಆಮೇಲೆ ಊಟಕ್ಕೆ ಅಂತ ಪಿಜ್ಜಾ ಆರ್ಡರ್ ಮಾಡು ಎಲ್ಲರೂ ತಿಂದು ನನ್ನ ಡೇನ ಎಂಡ್ ಮಾಡಿದೆ.